टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಗುಂಡಿನ ದಾಳಿಗೂ ಮುನ್ನ ರಿಕ್ಕಿಗೆ 2 ಕಾಲ್ ಬಂದಿತ್ತು. ಬೆಂಗಳೂರಿನಿಂದ ನಿನ್ನೆ ಸಂಜೆ 6:30ಕ್ಕೆ ಮನೆಗೆ ಬಂದಿದ್ದಂತ ರಿಕ್ಕಿ 6:30ಕ್ಕೆ ಮನೆಗೆ ಬಂದಿರೋದು. ಬೆಂಗಳೂರಿನಿಂದ ಬಿಡದಿಯ ಮನೆಗೆ ವಾಪಸ್ ಆಗಿದ್ದಂತ ರಿಕ್ಕಿರೆ 6:30ಕ್ಕೆ. ಅದಾದ್ಮೇಲೆ ರಾತ್ರಿ 10:30ಕ್ಕೆ ಬಿಡದಿಯ ಸೇತುವೆ ಬಳಿ ಬಂದು ಮತ್ತೆ ವಾಪಸ್ ಮನೆಗೆ ಹೋಗಿರೋದಾಗಿದೆ. ಬಿಡದಿ ಸೇತುವೆ ಬಳಿ ರಿಕ್ಕಿಗೆ ಒಂದು ಫೋನ್ ಕಾಲ್ ಬಂದಿತ್ತು. ಜೊತೆಗೆ ಮನೆಗೆ ಬಂದ ನಂತರ ಮತ್ತೊಂದು ಫೋನ್ ಕಾಲ್ ಬಂದಿರುತ್ತೆ. ಅದಾದ್ಮೇಲೆ ಮತ್ತೆ ರಾತ್ರಿ 11:30ಕ್ಕೆ ಬಿಡದಿಯ ಮನೆಯ ಮುಂದೆ ಫೈರಿಂಗ್ ಆಗಿದೆ. ಅಂದ್ರೆ ಮನೆಯಿಂದ ಆತ ಹೊರಟಿರ್ತಾನೆ. ಸೊ ಆಗ ರಿಕ್ಕಿ ಮೇಲೆ ಫೈರಿಂಗ್ ಆಗಿದೆ. ಅನುಮಾನ ಹುಟ್ಟಿಸಿದಂತ 2 ಕರೆಗಳು. ಯಾರು ಕರೆ ಮಾಡಿದ್ರು ಏನು ಅಂತ. ಇನ್ನು ಮುತ್ತಪ್ಪ ಪುತ್ರ ಅನ್ನೋ ಕಾರಣಕ್ಕೆ ಬೆದರಿಕೆ ಇತ್ತು ಅಂತ ಬಿಡದಿಯಲ್ಲಿ ರಿಕ್ಕಿ ರೈ ವಕೀಲ ನಾರಾಯಣ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ರಿಕ್ಕಿ ರೈ ಅವರು ಸೆಕ್ಯೂರಿಟಿ ಇಟ್ಕೊಂಡು ಓಡಾಡ್ತಾ ಇದ್ರು. ಮುತ್ತಪ್ಪ ಆಸ್ತಿ ವ್ಯವಹಾರ ನೋಡ್ಕೊಳ್ತಾ ಇದ್ರು. ಕೆಲವರ ಮೇಲೆ ಅನುಮಾನದಲ್ಲಿ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿದ್ದಾರೆ. ಅವರ ಒಂದು ಮುತ್ತಪ್ಪರವರೆಗೂ ಅವತ್ತಿನ ಕಾಲದಿಂದ ಬೆದರಿಕೆಗಳಿತ್ತು. ಅವರು ಸೆಕ್ಯೂರಿಟಿ ಇಟ್ಕೊಂಡೇ ಓಡಾಡ್ತಾ ಇದ್ದಿತ್ತು. ಸೊ ಇವಾಗ ಅವ್ರ ಮಗನಿಗೆ ಕೂಡ ಇವಾಗೆಲ್ಲ ಒಂದು ಕಡೆ ಅವರ ಒಂದು ಏನು ಅಸೆಟ್ಸ್ಗಳನ್ನ ಅವ್ರು ಇದ್ದಂಥ ಆಸ್ತಿಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಮಕ್ಕಳು. ಸೊ ಎಲ್ಲೋ ಒಂದು ಕಡೆ ಅದು ಕೆಲವೊಬ್ಬರು ಸ್ವಾರ್ಥಕ್ಕೇನೋ ಮೇ ಬಿ ತೊಂದರೆನೂ ಮಾಡಿರ್ಬೋದು ಅಂತ ಒಂದು. ಎರಡನೇದು ಕೆಲವೊಬ್ಬರ ಮೇಲೆ ಅನುಮಾನ ಇದೆ ಅಂತ ಅವರೇನೋ ಹೇಳಿರೋ ಸ್ಟೇಟ್ಮೆಂಟ್ ಮೇಲೆ ಯಾರೊಬ್ರು ಇವಾಗ ಅವ್ರ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಇವಾಗ ಕೆಲವೊಬ್ಬರ ಮೇಲೆ ನಮ್ಗೆ ಅನುಮಾನ ಇದೆ ಅಂತ ಕೆಲವೊಂದು. ಹಾಗಾಗಿ ಅದನ್ನು ನೋಡೋಣ, ತನಿಖೆಯಲ್ಲಿ ಏನು ಗೊತ್ತಾಗುತ್ತೆ ಅದ್ರ ಮೇಲೆ ನಾವು ಸ್ಟೇಟ್ಮೆಂಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಭಾವನೆ. ಯಾಕಂದರೆ ವಿನಾಕಾರಣ ಒಬ್ಬರ ಮೇಲೆ ನಾವು ಹೇಳೋದು ಅಷ್ಟು ಚೆನ್ನಾಗಿರೋದಿಲ್ಲ. ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಯಾರ ಮೇಲೆ ಡೌಟ್ ಇದೆ ಅನ್ನೋದು ಅವರು ಡೀಟೇಲ್ಸ್ ಹೇಳಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಏನು ಬರುತ್ತೆ ತನಿಖೆಯಲ್ಲಿ ಅದ್ರ ಮೇಲೆ ಅವ್ರು ಕ್ರಮ ಕೈಗೊಂಡ್ಲಿ. ಸಾಮಾನ್ಯವಾಗಿ ಹೆಚ್ಚಾಗಿ ಬಿಡದಿಯಲ್ಲೇ ಇರ್ತಾರೆ. ಬೆಂಗಳೂರಿಂದ ನಾನು 6 ಗಂಟೆಗೆ ಬಿಡದಿಗೆ ಬಂದಿರೋದು. ಟ್ರಾವೆಲ್ ಮಾಡಬೇಕಾದ್ರೆ ಸಾಮಾನ್ಯ ಈ ಕಡೆಯಿಂದ ಹೋಗ್ಬೇಕಾದ್ರೆ ನೈಟ್ ಟೈಮಲ್ಲೇ ಹೋಗುವಂಥದ್ದು. ಸೊ ಹಂಗಾಗಿ ಹೋಗಬೇಕಾದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು. ಮುತ್ತಪ್ಪರವ್ರದ್ದು ಸೆಕೆಂಡ್ ವೈಫ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಾಪರ್ಟಿ ಇಶ್ಯೂಸ್ ಇತ್ತು. ಅದು ಕೋರ್ಟಲ್ಲಿ ಕಾಂಪ್ರಮೈಸ್ ಕೂಡ ಮಾಡಿದ್ರು ಕೂಡ. ಸೊ ದೆನ್ ಇನ್ನೊಂದು ಯಾವುದೋ ಒಂದು ಇವಾಗ ರೀಸೆಂಟಾಗಿ ಒಂದು ಇಶ್ಯೂ ಮಾಡ್ತಾಯಿದ್ರು ನಿತೇಶ್ ಅವರು. ಅದು ಇಶ್ಯೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಾ ಇತ್ತು. ಅದು ಕೂಡ ಒಂದು ಇಶ್ಯೂ ಆಗಿತ್ತು. ರಿಕ್ಕಿ ಅವ್ರಿಗೆ ವೈಫ್ ಅಷ್ಟೇ ಒಬ್ಬರೇ. ಅವ್ರ ವೈಫ್ಗೂ ಅದಕ್ಕೂ ಸಂಬಂಧ ಇಲ್ಲ. ಮೇ ಬಿ ಅವ್ರು ಯಾವ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡಬೇಕು ನಾನು. ರಿಕ್ಕಿ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡ್ರೈವರು ಅದನ್ನು ಒಂದು ಕಾಪಿ ನೋಡಿ. ಯಾಕಂದ್ರೆ ಇನ್ನೂ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನನಗಿನ್ನೂ ಕಾಪಿ ಕೊಡಲಿಲ್ಲ ಅವರು. ಖಂಡಿತ ಇದು ಅವ್ರನ್ನ ತುಂಬ ದಿವಸಗಳು ತುಂಬ ತಿಂಗಳುಗಳು ವಾಚ್ ಮಾಡೇ ಇದು ಮಾಡಿರ್ತಕ್ಕಂಥದ್ದು. ಇನ್ನು ಮಾಜಿ ಡಾನ್ ಮುತ್ತಪ್ಪ ಪುತ್ರನ ಮೇಲೆ ದಾಳಿ ಏನಾಗಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅನುಮಾನಗಳಿದೆ. ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಏನಾದರೂ ಫೈರಿಂಗ್ ಆಯ್ತಾ? ಲ್ಯಾಂಡ್ ವಿಚಾರಕ್ಕೆ ಈ ಹಿಂದೆ ಕೂಡ ವಿವಾದ ಆಗಿತ್ತು. ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಏನಾದರೂ ಫೈರಿಂಗ್ ಆಯ್ತಾ ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಈ ಜಮೀನು ವಿಚಾರವಾಗಿ, ಆಸ್ತಿ ವಿಚಾರವಾಗಿ ಹಿಂದೆ ಕೂಡ ವಿವಾದಗಳಾಗಿತ್ತು. ಹಾಗಾಗಿ ಇದೇ ವಿಚಾರಕ್ಕೆ ಏನಾದರೂ ಈ ಒಂದು ಫೈರಿಂಗ್ ಅನ್ನ ಮಾಡಿರಬಹುದಾ? ಈ ಹಿನ್ನೆಲೆ ಕೂಡ ರಿಕ್ಕಿ ರೈ ಮೇಲೆ ಫೈರಿಂಗ್ ಶಂಕೆ ಇತ್ತು. ಜೊತೆಗೆ ಆಗಲೇ ನಾವು ಹೇಳಿದಾಗೆ ಒಂದಷ್ಟು ವಿವಾದಗಳಲ್ಲಿ ರಿಕ್ಕಿ ರೈ ಇದ್ರು. ಉದ್ಯಮಿ ಜೊತೆಗೆ ರಾಕೇಶ್ ಮಲ್ಲಿ ಹಿಂದೆ ಮುತ್ತಪ್ಪ ರೈ ಜೊತೆನೆ ಬಹಳ ಆಪ್ತರಾಗಿದ್ದಂಥವ್ರು. ಆಗ್ಲೂ ಕೂಡ ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಕೇಶ್ ಮಲ್ಲಿ, ಮುತ್ತಪ್ಪ ರೈ ಇವರೆಲ್ಲರ ನಡುವೆ ಒಂದಷ್ಟು ಗೊಂದಲ ಆಯಿತು. ಸೊ ಅದಾದ್ಮೇಲೆ ಎಲ್ಲವೂ ಕೂಡ ಸರಿ ಹೋಗಿದೆಯೇನೋ ಅನ್ನೋ ರೀತಿಯಾಗಿತ್ತು. ಬಟ್ ಈ ದಾಳಿ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಯಾರು ಮಾಡಿಸಿದ್ದಾರೆ ಏನು ಅನ್ನೋದು. ಬಟ್ ಆಗಾಗ ಒಂದಷ್ಟು ಗೊಂದಲಗಳು ಇರ್ತಾ ಇತ್ತು. ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ದಾಳಿ ಆಗಿದೆ. ಈಗಾಗಲೇ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮುತ್ತಪ್ಪ ರೈ ಅವರ ಪತಿ ವಿರುದ್ಧ ಕೂಡ ಕಂಪ್ಲೇಂಟ್ ಆಗಿರುವಂಥದ್ದು ಈಗ ಹೆಸರು ಹೇಳಿದ್ದಾರೆ ಅಂತ. ಇನ್ನು ರಿಕ್ಕಿ ರೈ ಮೇಲಿನ ಫೈರಿಂಗ್ ಸಂಬಂಧಪಟ್ಟ ಹಾಗೆ 3 ವಿರುದ್ಧ ಕೇಸ್ ಆಗಿದೆ. ರಿಕ್ಕಿ ಸೊ ರಿಯಲ್ ಎಸ್ಟೇಟ್ ವಿಚಾರವಾಗಿ ಏನಾದರೂ ಗೊಂದಲ ಆಗಿರಬಹುದಾ ಅನ್ನೋದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಈಗ ಕಂಪ್ಲೇಂಟನ್ನು ನೀಡಲಾಗಿದೆ. ಯಾರ್ಯಾರ ಮೇಲೆ ಅನುಮಾನ ಇದೆ ಅವ್ರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಈಗ ಬಿಡದಿ ಪೊಲೀಸರು ಕೂಡ ಈಗ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಸೊ ರಾಕೇಶ್ ಮಲ್ಲಿ ಹಾಗೆ ಅನ್ನಪೂರ್ಣ ಇವರ ಹೆಸರ ಮೇಲೆ ಈಗ ಕಂಪ್ಲೇಂಟನ್ನು ಕೊಟ್ಟಿರೋದು. ಇವ್ರ ಮೇಲೆ ಅನುಮಾನ ಇರುವಂಥ ಕಾರಣಕ್ಕೆ ಇರ್ಬೋದೇನೋ ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು.